ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವೊಂದು ಸಾಯಂಕಾಲ ಒಂದು ಸ್ನ್ಯಾಕ್ಸು ಮಾಡಿ ತೋರಿಸ್ತಾ ಇದ್ದೀವಿ. ನೋಡ್ಬೋದು ನೀವು. ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೇವೆ ಒಂದು ಸಣ್ಣ ಬೌಲೊಳಗೆ. ಇಲ್ಲಿ ನೋಡ್ಬೋದು ನೀವು, ತುಪ್ಪವನ್ನು ಇಟ್ಕೊಂಡಿದ್ದೇನೆ. ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ನಾನೊಂದು ಅರ್ಧ ಟೀ ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೇನೆ. ನೀವು ಬಿಳಿ ಎಳ್ಳು ತೊಗೋಬೋದು, ಇಲ್ಲಿಗೆ ಕಪ್ಪು ಎಳ್ಳಾದ್ರೂ ತೊಗೋಬೋದು. ಒಂದು 1/4 ಟೀ ಸ್ಪೂನ್ಗಿಂತ ಕಡಿಮೆ ಓಂಕಾಳು, ಅಜ್ವೈನ್ ಅಂತಾರಲ್ರಿ, ಅರ್ಧ ಟೇಬಲ್ ಸ್ಪೂನಷ್ಟು ಒಣ ಖಾರದ ಪುಡಿ, ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಮತ್ತು ಇಲ್ಲಿ 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಹಿಂಗು, ಸ್ವಲ್ಪ ಅರಿಶಿಣ. ಇದನ್ನೆಲ್ಲ ನಾನು ಹಾಕಿಬಿಟ್ಟು ಇವಾಗ ಹಿಟ್ಟನ್ನು ನಾನು ಕಲಿಸೋಣ. ಈಗ ನೋಡ್ಬೋದು ನೀವು, ನಾನು ಬಾಣಲೆಯನ್ನು ಬಿಸಿ ಇಟ್ಕೊಂಡಿದ್ದೇನೆ. ಇದರೊಳಗೆ ನಾನು ಎಣ್ಣೆಯನ್ನು ಬಿಸಿ ಮಾಡ್ತಾಯಿದ್ದೇನೆ. ಇದು ಎಣ್ಣೆ ಏನಕ್ಕಂತಂದರೆ ನಾನು ಹಿಟ್ಟು ಕಲಿಸ್ಕೋಬೇಕಾದ್ರೆ ಅದಕ್ಕೆ ಬೇಕಾಗುತ್ತೆ, ಮತ್ತು ನನಗೆ ಕರಿಯೋದಕ್ಕೂ ಎಣ್ಣೆ ಬೇಕಾಗುತ್ತೆ. ಸಾಯಂಕಾಲ ಒಂದು ತುಂಬ ಬೇಗ ಆಗುವಂಥ ಸ್ನ್ಯಾಕ್ಸು. ಇವಾಗ ಇದು ಎಣ್ಣೆ ಬಿಸಿ ಆಗಲಿ. ಈಗ ನಾವು ನೋಡ್ಬೋದು ನೀವು ರೀ, ನಾವು ಅಕ್ಕಿ ಹಿಟ್ಟನ್ನು ಹಾಕೋಣ. ಇದರೊಳಗೇ 1 ಕಪ್ನಷ್ಟೇ ತೊಗೊಂಡಿದ್ದೀನಿ ನಾನು ಅಕ್ಕಿ ಹಿಟ್ಟು. ಸಾಯಂಕಾಲಕ್ಕೆ ಸ್ನ್ಯಾಕ್ಸಿಗೆ ಇದು ಚೆನ್ನಾಗಿರುತ್ತೆ. ನೋಡ್ಬೋದು, ನಾನು ಅರಿಶಿನ ಮತ್ತು ಎಳ್ಳು, ಉಪ್ಪು, ಹಿಂಗು, ಅಚ್ಚ ಖಾರದ ಪುಡಿ ಎಲ್ಲವನ್ನು ಸಹ ಹಾಕೋತಾ ಇದ್ದೇನೆ. ನೋಡ್ಬೋದು ನೀವು. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇದು ತುಂಬ ಟೇಸ್ಟಾಗಿರುತ್ತೆ ಮತ್ತು ಬೇಗ ಮಾಡುವಂತಹ ಒಂದು ತಿಂಡಿ. ಇದು ಸ್ನ್ಯಾಕ್ಸ್ ಥರ ನೀವು ಮನೆಯಲ್ಲಿ ಸ್ಟೋರ್ ಮಾಡಿನೂ ಇಟ್ಕೋಬೋದು. ಇದು ತುಂಬ ಚೆನ್ನಾಗಿ ಆಗುತ್ತದೆ. ನೋಡ್ಬೋದು, ನಾನಿಲ್ಲಿ ತುಪ್ಪವನ್ನು ಹಾಕ್ತಾಯಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ನಾವು ಕಲಸೋಣ. ಇದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ನೋಡಿರಿ ಇದು. ಆಮೇಲೆ ನಾವು ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆದ ಕೂಡಲೇ ನಾವು ಎಣ್ಣೆಯನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ನೋಡ್ಬೋದು, ನಮ್ಮದು ಎಣ್ಣೆ ಬಿಸಿ ಆಗಿದೆ ರೀ. ಒಂದು ಸ್ವಲ್ಪನೇ ನಾನು ಎಣ್ಣೆಯನ್ನು ತೊಗೊಂಡು ಇದಕ್ಕೆ ಹಾಕೋತಾ ಇದ್ದೇನೆ. ಸಾಕು ನಮಗೆ. ನೀವು ನೋಡ್ಬೋದು, ನಮ್ಮದು ಎಣ್ಣೆ ಸ್ವಲ್ಪ ತಣ್ಣಗಾಗಿದೆ. ನಾವು ಇದನ್ನು ಬೇಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಯಾಕಂತಂದರೆ ನಾವು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿವಿ. ತುಂಬ ಬೇಗ ಆಗುವಂಥದ್ದು ಇದೊಂದು ಸಾಯಂಕಾಲ ಸ್ನ್ಯಾಕ್ಸ್ ಅನ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೇನೆ ಚೆನ್ನಾಗಿ. ನೋಡ್ಬೋದು ನೀವು, ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಬೇಗನೆ ಕಲಸೋಣ. ತುಂಬ ಈಸಿ ಆಗುವಂಥ ಒಂದು ತಿಂಡಿ ಇದು. ಟೇಸ್ಟ್ ಆದಂಥ ಒಂದು ತಿಂಡಿ, ಮತ್ತು ಈಸಿಯಾಗಿ ನಾವು ಮನೆಯಲ್ಲೇ ಇರುವಂತಹ ಸಿಂಪಲ್ ಆಗಿರುವಂತಹ ಒಂದು ತಿಂಡಿ ಇದು, ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ. ನೋಡ್ಬೋದು, ನಾನು ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೇನೆ. ಯಾಕಂತಂದರೆ ಖಾರ ನಮ್ಮದು ಕಡಿಮೆ ಆಗಿದೆ, ಹಾಗಾಗಿ ನಾನು ಸಹ ಇದಕ್ಕೆ ಇನ್ನೊಂಚೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ನೋಡ್ಬೋದು, ಇಲ್ಲಿ ನಾನು ಈ ಥರನೇ ಸ್ವಲ್ಪ ಗಟ್ಟಿ ಇರಬಾರ್ದು, ಇದು ಸ್ವಲ್ಪ ಲೂಸಾಗೇ ಇರಬೇಕು. ನಾವು ಕೋಡ್ಬಳೆ ಟೈಪ್ ಯಾವ ಥರ ಮಾಡ್ತೀವಿ ನೋಡ್ರಿ, ಆ ಥರನೇ ಮಾಡಬೇಕಾಗುತ್ತೆ. ನೋಡ್ಬೋದು, ಈಗ ನಮಗೆ ಹಿಟ್ಟಿದು ರೆಡಿಯಾಗಿದೆ. ತುಂಬ ಕಲಸೋದೇನು ಬೇಡ. ಈ ಥರನೇ ನಾವು, ತುಂಬ ಗಟ್ಟಿನೂ ಬೇಡ, ತುಂಬ ಲೂಸ್ನೂ ಬೇಡ, ಅಷ್ಟೇ ಮೀಡಿಯಮ್. ನೋಡ್ಬೋದು ನೀವು, ಈ ಥರ ಒತ್ತಿದ್ರೆ ನಮಗೆ ಈ ಥರ ಇದು ಹಾಕಬೇಕು. ನೋಡ್ಬೋದು, ನಮ್ದು ಇವಾಗ ಕಲಸೋದು ಆಗಿದೆ. ಇವಾಗ ನಾನು ಇದನ್ನು ನಿಮಗೆ ಉಂಡೆಯನ್ನು ಮಾಡಿ ತೋರಿಸ್ತೇನೆ. ನೀವು ನೋಡ್ಬೋದು, ನಾನು ಇದು ಒಂದು ಸ್ವಲ್ಪನೇ ಹಿಟ್ಟನ್ನು ತೊಗೊಂಡಿದ್ದೇನೆ. ಇಷ್ಟು ಹಿಟ್ಟನ್ನು ತೊಗೊಂಡು ನಾವು ಈ ಥರನೇ ಸ್ವಲ್ಪನೇ ಈ ಥರ ಉಂಡೆಗಳನ್ನು ಮಾಡ್ಕೊಳ್ಳೋಣ ರೀ. ಮಾಡ್ಕೊಂಡ್ಬಿಟ್ಟು ಈ ಥರನೇ ನಾವು ಇಲ್ಲೇ ಗ್ಯಾಸ್ ಕಟ್ಟೆ ಮೇಲೆ ಚೆನ್ನಾಗಿ ಇದು ನೋಡ್ಕೋಬೋದು ನೀವು. ಈ ಥರನೇ ಸಮವಾಗಿ ಮಾಡಬೇಕಾಗುತ್ತೆ ನಾವು. ಇದು ಈ ಥರ ನಾವು ಕೋಡ್ಬಳೆ ಮಾಡ್ತೀವಿ ನೋಡ್ರಿ, ಅದೇ ಥರನೇ. ಅಂದರೆ ಕೋಡ್ಬಳೆಗೆ ಹಾಕೋಷ್ಟು ಹಾಕಿಲ್ಲ, ಇದು ಸ್ವಲ್ಪ ಅದಕ್ಕಿಂತಲೂ ಸ್ವಲ್ಪ ಇದು ಆಗಿ ಬರುತ್ತೆ.
ನೀವು ನೋಡ್ಬೋದು, ನಾವು ಇದೇ ಥರನೇ ಹಿಂಗೆ ಹಚ್ಕೊಂಡ್ಬಿಟ್ಟು ನೋಡ್ಬೋದು. ಈ ಥರ ನೀವು ದೊಡ್ಡದಾದರೆ ದೊಡ್ಡದು ಮಾಡ್ಕೋಬೋದು, ಚಿಕ್ಕದಾದ್ರೂ ಚಿಕ್ಕದು ಮಾಡ್ಕೋಬೋದು, ಅದಕ್ಕೇನಿಲ್ಲ. ನಿಮ್ಮದು ನೋಡಿ ಸೈಜ್ ನೋಡಿ ಮಾಡ್ಕೋಬೋದು. ಇದು ಮಾತ್ರ ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ರುಚಿಯಾಗಿಯೂ ಇರುತ್ತೆ ಮತ್ತು ಈಸಿಯಾಗಿ ಮತ್ತು ಬೇಗ ಮಾಡುವಂತಹ ಒಂದು ರೆಸಿಪಿ ನೋಡ್ಬೋದು. ಇಲ್ಲಿ ನೀವು ನೋಡ್ಬೋದು ನಮ್ಮದು ಎಣ್ಣೆನೂ ಬಿಸಿ ಆಗಿದೆ. ನಾನಿವಾಗ ನಾವು ಮಾಡಿಟ್ಟು ಒಂದೊಂದೇ ಇದಕ್ಕೆ ಹಾಕೋತಾ ಇದ್ದೀನಿ. ನೋಡ್ಬೋದು ತುಂಬ ಬೇಗ ಆಗುವಂತಹ ಒಂದು ಸ್ನ್ಯಾಕ್ಸ್ ಇದು ಮತ್ತು ರುಚಿಯಾಗಿರುವಂಥದ್ದು. ನೋಡ್ಬೋದು ನೀವು ಇಲ್ಲಿ ನೋಡಿರಿ, ಸುಮ್ಮನೆ ಹಿಂಗೆ ನಾವು ಒಂದ್ರ ಪಕ್ಕ ಒಂದು ಹಾಕೋದು ಹೋದರೆ ಸಾಕು, ಅದು ಒಂದು ಸ್ವಲ್ಪನೇ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ನಾವು ನೋಡಿರಿ ಒಂದು ಸ್ವಲ್ಪ ನಾವು ಬಿಡೋಣ. ಈಗ ನೀವು ನೋಡ್ಬೋದು ನಮ್ಮದು ಚೆನ್ನಾಗಿ ನೋಡಿರಿ ಎಷ್ಟು ಈಸಿ ಮತ್ತು ಕ್ರಿಸ್ಪಿಯಾಗಿಯೂ ಬರುತ್ತೆ. ತುಂಬ ಬೇಗ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ಯಾಕಂದರೆ ಇವಾಗ ರಜಾ ಬೇರೆ ಇದೆ ನೋಡಿರಿ, ಮನೆಯಲ್ಲಿ ಮಕ್ಕಳು ಇದ್ದಾರೆ, ಇದು ಈಸಿ ಆಗೋವಂಥದ್ದು. ನೀವು ಒಂದು ವಾರ 15 ದಿವಸ ಇಟ್ಟರೂ ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ. ಇದು ಸ್ವಲ್ಪ ಎಳೆ ಊರಿನಲ್ಲಿಟ್ಟು ನೀವು ಈ ಥರ ಫ್ರೈ ಮಾಡ್ಕೊತ ಹೋಗ್ರಿ, ತುಂಬ ಚೆನ್ನಾಗಿ ಮತ್ತು ಟೇಸ್ಟಿಯಾಗಿಯೂ ಇರುತ್ತೆ. ನಾನು ಮನೇಲಿರುವಂಥ ಅಚ್ಚ ಖಾರದ ಪುಡಿಯನ್ನು ಯೂಸ್ ಮಾಡಿದ್ದೇನೆ. ನೀವು ಬೇಕಿದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ, ಇಲ್ಲಿಕಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಇರ್ತದೆ ನೋಡಿರಿ, ಅದನ್ನು ಸಹ ಹಾಕೋಬೋದು. ನೀವು ಬೇಕಿದ್ದರೆ ಜೀರಿಗೆನೂ ಕೂಡ ಹಾಕೋಬೋದು. ನಾನು ಬರೀ ಓಂಕಾಳು ಅಷ್ಟೇ ಯೂಸ್ ಮಾಡಿದ್ದೇನೆ. ಇದನ್ನೇ ನಾನು ಮನೆಯಲ್ಲಿ ಒಂದು ಸತಿ ಮಾಡಿದ್ದೆ, ತುಂಬ ಟೇಸ್ಟಾಗಿ ಬಂದಿತ್ತು. ಹಾಗಾಗಿ ನಾನಿವತ್ತು ತೋರಿಸ್ತಾ ಇದ್ದೇನೆ. ಈಗ ನೋಡ್ಬೋದು ನಮ್ಮದು ಇದು ಕೋಡ್ಬಳೆ ಫ್ರೈ ಆಗಿದೆ. ನಾನು ಸ್ವಲ್ಪ ಎಳೆ ಊರಿನಲ್ಲೇ ಇಟ್ಟು ಇದನ್ನು ಸಹ ಫ್ರೈ ಮಾಡಿದ್ದೇನೆ. ನೋಡ್ಬೋದು ನೀವು ನಮ್ಮದು ಇದು ಆಗಿದೆ. ತುಂಬ ಎಣ್ಣೆ ಏನು ಬೇಕಾಗಿರೋದಿಲ್ಲರಿ, ಇದು ಕಡಿಮೆ ಎಣ್ಣೆಯಲ್ಲೇ ಆಗುತ್ತೆ. ನೋಡ್ಬೋದು ನಮ್ಮದು ಗರಿ ಗರಿಯಾಗಿ ಹಾಕೋಬೇಕಾದ್ರೇ ನಮಗೆ ಗರಿ ಗರಿ ಆಗೋಂಥ ಒಂದು ಸ್ನ್ಯಾಕ್ಸು. ಇದು ತುಂಬ ಚೆನ್ನಾಗಿರುವಂಥದ್ದು ಸ್ನ್ಯಾಕ್ಸ್ ಆಗಿದೆ. ಈಗ ನಾವು ಮತ್ತೆ ಸಹ ಹಾಕೊಳ್ಳೋಣ. ಮತ್ತು ನಾವು ಅದೇ ಥರನೇ ಮಾಡಿಟ್ಟಿದ್ದೇವೆ. ನೀವಿಲ್ಲಿ ನೋಡ್ಬೋದು, ನಾನು ಇಷ್ಟು ದೊಡ್ಡದಾಗಿ ಈ ಥರನೇ ನಾವು ಕೈಲಿ ಇದು ಮಾಡ್ಕೋಬೋದು. ಅಂದರೆ ಸ್ವಲ್ಪ ಗ್ಯಾಸ್ ಕಟ್ಟಿ ಮ್ಯಾಗ ಜಾಗ ಇರ್ತದೆ ನೋಡಿರಿ, ಈ ಥರ ನಾವು ಇದನ್ನು ಈ ಥರ ಮಾಡಿಬಿಟ್ಟು ಸ್ವಲ್ಪನೇ ನಾವು ಕಟ್ ಮಾಡ್ಕೊತೋ ಬಂದರೆ ನಮಗೆ ಬೇಗನೆ ಆಗುತ್ತೆ. ಮನೆಯಲ್ಲಿ 3-4 ಜನ ಇದ್ದರೆ ಈ ಥರ ಮಾಡ್ಕೊಂಡ್ರೆ ಬೇಗ ಒಂದು ಸ್ನ್ಯಾಕ್ಸು ರೆಡಿ ಆಗುತ್ತೆ. ನೋಡ್ಬೋದು ನಾನು ಇಷ್ಟಿಷ್ಟೇ ಒಂದೊಂದೇ ಥರನೇ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ನೋಡ್ಬೋದು, ಈ ಥರ ನಾನು ಮಾಡ್ಕೊತಾ ಇದ್ದೇನೆ. ನೀವು ನೋಡ್ಬೋದು ನಾವು ಒಂದು ಕಪ್ನಲ್ಲಿ ಇಷ್ಟಕೊಂಡು ಮಾಡಿದ್ದೇವೆ. ನೋಡ್ಬೋದು ನೀವು ಇದು ಸಾಯಂಕಾಲ ಸ್ನ್ಯಾಕ್ಸಿಗೆ ನೋಡ್ಬೋದು ನೀವು 1 ಕಪ್ನಲ್ಲೇ ಇಷ್ಟಕೊಂಡೆಲ್ಲ ಆಗಿದೆ. ಇದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಬೋದು. ಇದು ಮಾತ್ರ ತುಂಬ ಬೇಗ ಆಗುವಂಥದ್ದು ಮತ್ತು ಈಸಿ ಆಗುವಂಥದ್ದು. ನೀವು ನೋಡಿರಿ, ಇದು ತುಂಬ ಗರಿ ಗರಿ ಆಗಿರುತ್ತೆ ನೋಡಿರಿ. ಈ ಥರ ಒಳಗಡೆ ಏನು ಗಂಟಿಲ್ಲ, ಎಂಥದ್ದು ಹಿಟ್ಟಿಲ್ಲ. ನೋಡ್ಬೋದು ಇಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ನಮ್ಮದು. ಮತ್ತು ತುಂಬ ಗರಿ ಗರಿಯಾಗಿಯೂ ಇದೆ. ಇದು ನೋಡ್ಬೋದು ತುಂಬ ಗರಿ ಗರಿಯಾಗಿ ಇರ್ತದೆ, ತಿನ್ನೋಕ್ಕೂ ಚೆನ್ನಾಗಿ. ನೋಡ್ಬೋದು ನೀವು ಇಲ್ಲಿ ಒಂದು ನಾನು ಈ ಥರ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ತುಂಬ ಚೆನ್ನಾಗಿ ಮಾತ್ರ ಬರ್ತಾ ಇದೆ. ನೀವು ನೋಡ್ಬೋದು ಈ ಕಡೆ ಒಳಗಡೆ ಹಸಿ ಹಸಿ ಇಲ್ಲ, ಪೂರ್ತಿ ಈ ಥರ ನಮಗೆ ಗರಿ ಗರಿ ಆದಂಥ ಒಂದು ಸ್ನ್ಯಾಕ್ಸ್ ಇದು. ಇದು ಕೋಡ್ಬಳೆ ಅಂತ ಅಂದ್ಕೋಬೇಡ್ರಿ, ಸ್ನ್ಯಾಕ್ಸ್ ಇದು ನಾನು ಮಾಡಿರೋದು. ನೀವು ನೋಡ್ಬೋದು ನಮ್ಮದು ಅರ್ಧ ಎಣ್ಣೆನೂ ಸಹ ಹೋಗಿಲ್ಲ. ನಾನು ಇದ್ರೊಳಗೆ ನಾನು ಹಿಟ್ಟು ಕಲಿಸ್ಲಕ್ಕೂ ತೊಗೊಂಡಿದ್ದೆ, ಅದಕ್ಕಾಗಿ ನೋಡ್ಬೋದು ತುಂಬ ಎಣ್ಣೆನೂ ಸಹ ಇಷ್ಟೊಂದು ಹಿಟ್ಟಿನಲ್ಲಿ ಇಷ್ಟಕೊಂಡು ಆಗಿದೆ. ನೀವು ನೋಡಿರಿ, ಮನೆಯಲ್ಲಿ ನೀವು ಇದೇ ಥರ ಮಾಡಿ. ಮತ್ತು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.